ಹಾಯ್ ಎವ್ರಿವನ್, ಬೆಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ತೋರಿಸ್ತೀನಿ ಬನ್ನಿ. ಸೊ ಮಿಕ್ಸರ್ ಜಾರಿಗೆ ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಈರುಳ್ಳಿ, ಸಾಂಬಾರು ಪುಡಿ, ಖಾರದ ಪುಡಿ ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಅದಾದಮೇಲೆ ಬೆಂಡೆಕಾಯಿನ ವಾಶ್ ಮಾಡಿಟ್ಟಿರೋದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಉರಿಬೇಕು. ಅಂದರೆ ಕೆಂಪಗಾಗೋ ಥರನೇ ಉರಿಬೇಕು. ಹುರ್ಕೊಂಡಾದಮೇಲೆ ಹೆಸ್ರು ಕಾಳು ಆಪ್ಷನ್ ಅಷ್ಟೇ. ಹೆಸ್ರು ಕಾಳನ್ನ ಹಾಕ್ಕೋಬೇಕು. ನಾನು ಹಾಕ್ಕೊತಾ ಇದ್ದೀನಿ. ಹೆಸ್ರು ಕಾಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು. ಮಿಕ್ಸಿ ಮಾಡಿರೋ ಖಾರನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಕುದಿಸಿದ್ದಾದಮೇಲೆ ಬೆಂಡೆಕಾಯಿ ಮತ್ತು ಹೆಸರು ಕಾಳನ್ನ ಹಾಕಿಬಿಟ್ಟು 2 ಕುದಿ ಬಂದರೆ ಸಾಕು. ಸೊ ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಬೇಕು. ಕುದಿಯುತ್ತೆ. ಕುದ್ದಾದಮೇಲೆ ಅನ್ನಕ್ಕೆ, ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮೆಸೇಜ್ ಮಾಡಿ, ಸಬ್ಸ್ಕ್ರೈಬ್